ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗಬೇಕು ಅಂದರೆ ಮನೆಯೊಳಗಿರುವ ಸಂಪತ್ತು ಮೊದಲು ಚೆನ್ನಾಗಿ ನಗುತ್ತಾ ಇರಬೇಕು. ಅದಕ್ಕಾಗಿ ಸಂಪತ್ತು ಯಾವಾಗಲೂ ಮನೆಯಲ್ಲಿ ಇರುವ ತನಕ ಸ್ವಲ್ಪ ಕಷ್ಟವೇ ಆಗಿದ್ದರೂ ಸಂಪತ್ತನ್ನು ಆಗಾಗ ಖರ್ಚು ಮಾಡುತ್ತಾ ಇರಬೇಕು. ಸಂಪತ್ತು ಖರ್ಚು ಆಗುತ್ತಿಲ್ಲ ಅಂದರೆ ಲಕ್ಷ್ಮಿ ಕೊಳೆಯುತ್ತಾಳೆ. ಆಕೆ ಯಾವಾಗಲೂ ಕೊಳೆಯಲು ಇಷ್ಟಪಡುವುದಿಲ್ಲ. ಆಗಾಗ ಬೇಕಾದ ಅಗತ್ಯಕ್ಕೆ ಅನುಗುಣವಾಗಿ ಸಂಪತ್ತನ್ನು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಖರ್ಚು ಮಾಡಬೇಕು. ಖರ್ಚು ಮಾಡಲು ಸಂಪತ್ತು ಇರಬೇಕು. ಸಂಪತ್ತು ಬರುವುದಕ್ಕಾಗಿ ಸಂಪತ್ತು ಆಕರ್ಷಣಾ ಯಂತ್ರವನ್ನು ಸಿದ್ಧಪಡಿಸಿಕೊಳ್ಳಬೇಕು. ಅದನ್ನು ಪ್ರತಿನಿತ್ಯ ಮನೆಯಲ್ಲಿ ಒಂದು ಹೂವನ್ನು ಹಾಕಿ ಪೂಜೆ ಮಾಡಬೇಕು. ಎಷ್ಟೋ ಕೋಟ್ಯಾಧಿಪತಿಗಳ ಮನೆಯಲ್ಲಿ ಸಂಪತ್ತು ಯಂತ್ರವನ್ನು ಇಟ್ಟು ಪೂಜೆ ಮಾಡುತ್ತಿರುವುದರಿಂದ ಅವರ ಮನೆ ಅಭಿವೃದ್ಧಿ ಆಗುತ್ತಿದೆ. ಹಿಂದೆಂದೂ ಕಾಣದ ಬಡತನ ಶ್ರೀಮಂತಿಕೆಯಾಗಿ ಬದಲಾಗುತ್ತಾ ಇದೆ. ಆ ಸಂಪತ್ತು ಯಂತ್ರಕ್ಕಾಗಿ ಶ್ರೀ ಶ್ರೀನಿವಾಸರಾವ್ ಗುರುಗಳಿಗೆ ಒಂದು ಕರೆ ಮಾಡಿ ಅವರಿಂದ ಕೇಳಿ ಪಡೆದುಕೊಳ್ಳಿ.